ಹಲೋ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪನಿ. ಈ ಕ್ವಶನ್ ಬಂದು 2023 ಕ್ವಶನ್ ಪೇಪರಲ್ಲಿ 12 ಮಾರ್ಕ್ಸ್ಗೆ ಕೇಳಿರೋಂಥ ಕ್ವಶನ್ನು ಬೆಂಗಳೂರು ಯೂನಿವರ್ಸಿಟಿ ಬೋರ್ಡ್ ಎಕ್ಸಾಮಲ್ಲಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫಾಲೋಯಿಂಗ್ ಈಸ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಯೂನಿವರ್ಸಲ್ ಲಿಮಿಟೆಡ್ ಹ್ಯಾಸ್ ಆನ್ 31st March 2023. ಲಯಬಿಲಿಟೀಸ್ ಇದೆ ಆ್ಯಂಡ್ ಅಸೆಟ್ಸ್ ಇದೆ. ಸೊ ಲಯಬಿಲಿಟೀಸಲ್ಲಿ ಏನೇನಿದೆ ಅಂತ ಅಂದರೆ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 2 lakh ಇದೆ. ದೆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ 30,850, ಸೆಂಟ್ರಿ ಕ್ರೆಡಿಟರ್ಸ್ 30,000, ದೆನ್ ಟೋಟಲ್ ಬಂದು 2,60,850. ದೆನ್ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ 20,000, ಬಿಲ್ಡಿಂಗ್ 41,000, ಮಷಿನರಿ 1,01,700 and stock 20,550, debtors 30,000, cash 3,000, profit and loss account 41,600 ಇದೆ. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000, ಟೋಟಲ್ 2,60,850. ಸೊ ಇದಾದ್ಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾರೆ ಅಂತಂದರೆ ದ ಕಂಪನಿ ಅಡಾಪ್ಟೆಡ್ ದ ಫಾಲೋಯಿಂಗ್ ಸ್ಕೀಮ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಫಸ್ಟ್ ಏನಂತ ಅಂದರೆ ರೆಡ್ಯೂಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು 5 each fully paid. Then the company to issues 13,000 equity shares of 5 each fully paid and pay off bank overdraft. Then next, sundry creditors agreed to forgo 20% of their claims as the company decided to pay them cash immediately for the balance. Then reconstruction expenses amounted to ₹2,000. The directors fund that the machinery is overvalued by 20,000. They also decided to write off intangible assets and profit and loss account completely. Pass journal entries and prepare reconstructed balance sheet ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ನ ಮಾಡೋಣ, ದೆನ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಫಸ್ಟ್ ಏನಂತ ಅಂದರೆ ಆನ್ಸರ್ ನೋಡಿ, ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆನ್ಸರನ್ನೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ಜರ್ನಲ್ ಎಂಟ್ರೀಸ್ ಯೂನಿವರ್ಸಲ್ ಲಿಮಿಟೆಡ್ ಆಸ್ ಆನ್ 31st March 2023. ಫಸ್ಟ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟ್ ಆ್ಯಂಡ್ ಅಮೌಂಟ್. ಫಸ್ಟ್ ಏನಂತ ಅಂದರೆ ರೆಡ್ಯೂಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು ₹5 each ಫುಲ್ಲಿ ಪೇಯ್ಡ್ ಅಂತ ಇದೆ. ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 each 2 lakh ಇದೆ. ಅದನ್ನು ರೆಡ್ಯೂಸ್ ಟು ನ್ಯೂ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಅಂದರೆ 20,000 into 5 each ಅಂತ ಅಂದರೆ 1 lakh ಆಗುತ್ತೆ. ಸೊ ರಿಮೈನಿಂಗ್ ಅಮೌಂಟ್ನ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ 1 lakh. ಸೊ ಇಲ್ಲಿ ಫಸ್ಟ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಎಷ್ಟು ಅಂತಂದರೆ 2 lakh ಆ್ಯಂಡ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 1 lakh. ಅಂದರೆ ಇಲ್ಲಿ 10 each ಇದನ್ನು 5ಗೆ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಟು ಕ್ಯಾಪಿಟಲ್ ರಿಡಕ್ಷನ್ ರಿಮೈನಿಂಗ್ ಅಮೌಂಟನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ಈಕ್ವಿಟಿ ಶೇರ್ಸ್ ವ್ಯಾಲ್ಯೂ ರೆಡ್ಯೂಸ್ಡ್ ಟು 5 each. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಎಂಟ್ರಿ ಏನು ಹೇಳ್ತಾರೆ ಅಂತಂದರೆ ದ ಕಂಪನಿ ಟು ಇಶ್ಯೂಸ್ 13,000 ಈಕ್ವಿಟಿ ಶೇರ್ಸ್ ಆಫ್ ₹5 each ಫುಲ್ಲಿ ಪೇಯ್ಡ್. ಸೊ ಕಂಪನಿ ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಿದೆ. ಸೊ ಇಶ್ಯೂ ಮಾಡಬೇಕಾದ್ರೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಫ್ರೆಶ್ ಇಶ್ಯೂ. ಸೊ ಇಲ್ಲಿ ಎಷ್ಟು ಅಂತಂದರೆ 13,000 into 5 each ಅಂತಂದರೆ 65,000 ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ರೀಸನ್ ಬಂದು ಬೀಯಿಂಗ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಅದ್ರ ಜೊತೆಗೆ ಏನಂತ ಹೇಳಿದ್ದಾರೆ ಅಂದರೆ ಆ್ಯಂಡ್ ಪೇ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಪೇ ಮಾಡಿದ್ದಾರೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ ಅಮೌಂಟ್ ಎಷ್ಟಿದೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಂದರೆ 30,850 ಇದೆ. ಅದನ್ನು ಪೇ ಮಾಡಿದ್ದೀವಿ. ಸೊ ಎಷ್ಟು ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ 30,850 ಆ್ಯಂಡ್ 30,850 ಬೀಯಿಂಗ್ ಸೆಟಲ್ಮೆಂಟ್ ಆಫ್ BOD ಆರ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಅದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಯಿತು. ಆ್ಯಂಡ್ ಥರ್ಡ್ ಒನ್ ಏನಿದೆ ಅಂತಂದರೆ ಸೆಂಟ್ರಿ ಕ್ರೆಡಿಟರ್ಸ್ ಅಗ್ರೀಡ್ ಟು ಫರ್ಗೋ 20% ಆಫ್ ದೇರ್ ಕ್ಲೈಮ್ಸ್ ಹ್ಯಾಸ್ ದ ಕಂಪನಿ ಡಿಸೈಡೆಡ್ ಟು ಪೇ ದೆಮ್ ಕ್ಯಾಶ್ ಇಮಿಡಿಯೇಟ್ಲಿ ಫಾರ್ ದ ಬ್ಯಾಲೆನ್ಸ್. ಇಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ 30,000 ಇದೆ. ಅದರಲ್ಲಿ 20%ನ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವಾಗ ಏನು ಎಂಟ್ರಿ ಬರುತ್ತೆ ಅಂತಂದರೆ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಎಷ್ಟಿದೆ ಅಂತಂದರೆ 30,000. ಸೊ ಅದರಲ್ಲಿ ಟು ಕ್ಯಾಪಿಟಲ್ ರಿಡಕ್ಷನ್ಗೆ ಎಷ್ಟು ಸೆಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ 20% ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಅಂತಂದರೆ 30,000 ಮೇಲೆ 20% ಅಂದರೆ 6,000, ಅದನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ. ಅದಾದಮೇಲೆ ನೆಕ್ಸ್ಟು ರಿಮೈನಿಂಗ್ ಟು ಬ್ಯಾಂಕ್ ಅಕೌಂಟ್ 24,000 ಬೀಯಿಂಗ್ ಪೇಮೆಂಟ್ ಮೇಡ್ ಟು ಸೆಂಟ್ರಿ ಕ್ರೆಡಿಟರ್ಸ್. ಇಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ 30,000 ಸೆಂಟ್ರಿ ಕ್ರೆಡಿಟರ್ಸ್, ಅದರಲ್ಲಿ 20% ಅಂದರೆ 6,000 ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸ್ 24,000. ಅದಾದಮೇಲೆ ನೆಕ್ಸ್ಟು ಡಿ ಏನು ಹೇಳಿರ್ತಾರೆ ಅಂತಂದರೆ
ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 2000. ಸೊ ರೀಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಅಂತ ಅಂದರೆ 2000. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 2000 ಬೀಯಿಂಗ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಯ್ಡ್. ಸೊ ಇದಾದಮೇಲೆ ನೆಕ್ಸ್ಟು ಏನು ಎಂಟ್ರಿ ಅಂತಂದರೆ ದ ಡೈರೆಕ್ಟರ್ಸ್ ಫಂಡ್ ದಟ್ ದ ಮಷಿನರಿ ಈಸ್ ಓವರ್ ವ್ಯಾಲ್ಯೂಡ್ ಬೈ 20,000. ದೇ ಆಲ್ಸೋ ಡಿಸೈಡೆಡ್ ಟು ರೈಟ್ ಆಫ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ಲಿ. ಸೊ ಇವಾಗ ಕ್ಯಾಪಿಟಲ್ ರಿಡಕ್ಷನ್ಗೆ ನಾವು ನಮ್ಮಲ್ಲಿರೋ ಅಸೆಟ್ನ ರೈಟ್ ಆಫ್ ಮಾಡಬೇಕು. ಕ್ಯಾಪಿಟಲ್ ರಿಡಕ್ಷನ್ ಇಲ್ಲಿ 1 lakh ಇದೆ ಆ್ಯಂಡ್ ಆಫ್ಟರ್ ದಟ್ ಎಷ್ಟಿದೆ ಅಂತಂದರೆ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ 6,000 ಇದೆ. ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಯಿತು ಅಂದರೆ 1,06,000. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ನ ನೋಡಿ ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಕೊಟ್ಟಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1 lakh ಇದೆ ಮತ್ತು ಇಲ್ಲಿ 6 lakh ಇದೆ, 6,000 ಇದೆ. ಸಾರಿ, 1 lakh + 6,000 ಎಷ್ಟಾಗುತ್ತೆ ಅಂದರೆ 1,06,000 ಆಗುತ್ತೆ. ಇದಕ್ಕೆ ನಾವು ಏನೇನು ಕಂಪನಿಲಿರೋ ಅಸೆಟ್ಸ್ನ ರೈಟ್ ಆಫ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂತಂದರೆ 41,600. ಅದಾದಮೇಲೆ ಗುಡ್ ವಿಲ್ ಎಷ್ಟಿದೆ ಅಂತಂದರೆ 20,000ನ ಟು ಗುಡ್ ವಿಲ್ ಅಕೌಂಟ್ ಕೊಟ್ಟಿದ್ವಿ. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000. ಸೊ ಇನ್ನೂ ರಿಮೈನಿಂಗ್ ಎಷ್ಟಿದೆ ಅಂತ ನೆಕ್ಸ್ಟ್ ಪೇಜಲ್ಲಿದೆ. ಆ್ಯಂಡ್ ಅದಾದಮೇಲೆ ಟು ಮಷಿನರಿ ಅಕೌಂಟ್ ಎಷ್ಟು ಅಂತ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಡೈರೆಕ್ಟರ್ಸ್ ಫೌಂಡ್ ದಟ್ ದ ಮಷಿನರಿ ಈಸ್ ಓವರ್ ವ್ಯಾಲ್ಯೂಡ್ 20,000. ಸೊ 20,000 ಆ್ಯಂಡ್ ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅದು 2,000. ಅದನ್ನು ಕೂಡ ಇಲ್ಲೇ ಆ್ಯಡ್ ಮಾಡಿದ್ವಿ. ಆ್ಯಂಡ್ ಇನ್ ರಿಮೈನಿಂಗ್ ಅಮೌಂಟು ಎಷ್ಟಾಗುತ್ತೆ ಅಂದರೆ ಇಲ್ಲಿ ಟೋಟಲ್ ಮಾಡಿದ್ರೆ ನಿಮಗೆ 41,600, 20,000, 3,000 ಆ್ಯಂಡ್ ನೆಕ್ಸ್ಟು 20,000, 2,000 ಮಾಡಿದ್ರೆ ಇನ್ನೂ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಅದನ್ನು ಕ್ಯಾಪಿಟಲ್ ರಿಸರ್ವ್ ಬ್ಯಾಲೆನ್ಸ್ ಫಿಗರ್ ಅಂತ ತೋರಿಸ್ತೀವಿ. ಎಷ್ಟು ಅಂತ ಅಂದರೆ 19,400 ಬೀಯಿಂಗ್ ಅಬೋವ್ ಅಸೆಟ್ ರಿಟರ್ನ್ ಆಫ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ರೈಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಷ್ಟೇ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಗುಡ್ ವಿಲ್ಲು ಇವನ್ನ ಮಾತ್ರ ರೈಟ್ ಆಫ್ ಮಾಡಿದ್ದೀವಿ. ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ನ ಹೇಳಿಲ್ಲ, ಹಾಗಾಗಿ ಬಿಲ್ಡಿಂಗ್, ಮಷಿನರಿ, ಸ್ಟಾಕ್ ಯಾವುದನ್ನು ಕೂಡ ರೈಟ್ ಆಫ್ ಮಾಡ್ತಾ ಇಲ್ಲ. ಅದಾದಮೇಲೆ ನೆಕ್ಸ್ಟು ಇದಿಷ್ಟನ್ನು ಕೂಡ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಜರ್ನಲ್ ಎಂಟ್ರೀಸ್ ಆಗುತ್ತೆ. ಫಸ್ಟು ಈಕ್ವಿಟಿ ಶೇರ್ಸ್ನ ರೆಡ್ಯೂಸ್ ಮಾಡಿರೋದಕ್ಕೆ ಎ ಆ್ಯಂಡ್ ಬಿನಲ್ಲಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದ್ದಾರೆ ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟ್ನ ಪೇ ಆಗಿದೆ. ನೆಕ್ಸ್ಟು ಸೆಂಟ್ರಿ ಕ್ರೆಡಿಟರ್ಸ್ನ 20% ಕ್ಲೈಮ್ ಆಫ್ ಮಾಡಿದ್ದಾರೆ. ಆ್ಯಂಡ್ ಡಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಕ್ಯಾಪಿಟಲ್ ರಿಡಕ್ಷನ್. ಟೋಟಲ್ ಎಂಟ್ರೀಸ್ ಆದಮೇಲೆ ಟೋಟಲ್ ಎಷ್ಟಿದೆ ಅಂತ ಅಂದರೆ 6 ಎಂಟ್ರೀಸ್ ಆದಮೇಲೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ರೀಕನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಫಸ್ಟು ಲಯಬಿಲಿಟೀಸ್, ಅದರಲ್ಲಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್. ಸೊ ಇವಾಗ ನಮ್ಮಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅಂತಂದರೆ ಆಲ್ರೆಡಿ 20,000 ಆಫ್ ಈಕ್ವಿಟಿ ಶೇರ್ಸ್ ₹10 ಈಚಲ್ಲಿ 5ಗೆ ರಿಡ್ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿದೆ ನೋಡಿ, 5ಗೆ ರಿಡ್ಯೂಸ್ ಮಾಡಿದ್ದೀವಿ. ಎಷ್ಟು ಅಂತ ಅಂದರೆ 1 lakh ಪ್ಲಸ್ ಮತ್ತೆ ಹೊಸದಾಗಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದ್ದೀವಿ. ಎಷ್ಟು ಅಂತಂದರೆ 65,000. ಸೊ ಟೋಟಲ್ ಅಮೌಂಟ್ ಎಷ್ಟು ಅಂತ ಅಂದರೆ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ದು 1,65,000 ಅಮೌಂಟ್ ಇದೆ. ಸೊ 1 lakh ಇದರಲ್ಲಿ 5 ಈಚ್ ಮಾಡಿರೋದು ಆ್ಯಂಡ್ ಹೊಸದಾಗಿ ಇಶ್ಯೂ ಮಾಡಿರೋದು 65. ಸೊ ಇಲ್ಲಿ ಫಸ್ಟ್ 1 lakh ಪ್ಲಸ್ 65. ಸೊ ಟೋಟಲ್ ಆಗಿ 1,65,000 ಇದೆ. ಆ್ಯಂಡ್ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಕ್ಯಾಪಿಟಲ್ ರಿಸರ್ವ್ಸ್ ಎಷ್ಟಿದೆ ಅಂತಂದರೆ ಬ್ಯಾಲೆನ್ಸಿಂಗ್ ಫಿಗರ್ 19,400. ಅದಾದಮೇಲೆ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಕೂಡ ಯಾವುದೂ ಇಲ್ಲ. ಹಾಗಾಗಿ ಟೋಟಲ್ ಮಾಡಿದ್ರೆ ನಮಗೆ 1,84,400 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಅಸೆಟ್ಸ್ ಬಂದಾಗ ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಫಿಕ್ಸ್ಡ್ ಅಸೆಟಲ್ಲಿ ಬಿಲ್ಡಿಂಗ್ ಎಷ್ಟಿದೆ ಅಂತಂದರೆ 41,000 ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀವಿ. ಆ್ಯಂಡ್ ಮಷಿನರಿ ಎಷ್ಟಿದೆ ಅಂತಂದರೆ 1,07,00 ಇದೆ. ಅದರಲ್ಲಿ 20,000ನ ರೈಟ್ ಆಫ್ ಮಾಡಿದ್ದೀವಿ. ಲೆಸ್ ಮಾಡಿದ್ರೆ 81,700 ಬರುತ್ತೆ. ಆ್ಯಂಡ್ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ 20,550 ಇದೆ. ನೆಕ್ಸ್ಟು ಡೆಟಾಸ್ 30,000 ಇದೆ. ಆ್ಯಂಡ್ ಇಲ್ಲಿ ಕ್ಯಾಶ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಆಲ್ರೆಡಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು 3,000. ಅದ್ರ ಜೊತೆಗೆ ಹೊಸದಾಗಿ ಕ್ಯಾಶ್ ಅಥವಾ ಬ್ಯಾಂಕ್ ಸೊ ಯಾವ್ಯಾವುದಿದೆ ಅಂತ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿರೋದು 65,000 ಪ್ಲಸ್ ಅದಾದಮೇಲೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮೈನಸ್ ವ್ಯಾಲ್ಯೂ ಎಷ್ಟು ಅಂತ ಅಂದರೆ 30,850. ನೆಕ್ಸ್ಟು 24,000. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಯಾವ್ಯಾವುದಂತಂದರೆ 3,000 ಮತ್ತು 65,000 ನಮಗೆ ಹೊಸದಾಗಿ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದಾಗ ಬಂದಿದ್ದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ 30,850 ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಲೆಸ್ ಮಾಡಿ ಮತ್ತು 24,000 ಇಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ರಿಮೈನಿಂಗ್ನ ಬ್ಯಾಂಕಲ್ಲಿ ಇದು ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು 2,000 ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಇವೆರಡು 68,000ಅಲ್ಲಿ ಇವನ್ನೆಲ್ಲನೂ ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಂತಂದರೆ
11,150 ಉಳಿಯುತ್ತೆ. ಸೊ ಇದು ಕೂಡ ಬ್ಯಾಂಕ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್. ಸೊ ಈ ರೀತಿ. ಸೊ ಟೋಟಲ್ ಮಾಡಿದ್ರೆ 1,84,400 ಬರುತ್ತೆ ಟೋಟಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಈ ರೀತಿಯಾಗಿ ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಜರ್ನಲ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಮಾಡಿದ್ದೀವಿ. ಇಲ್ಲಿ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ಆನ್ಸರ್ ಇರೋದ್ರಿಂದ ನಿಮಗೆ ಆನ್ಸರ್ ಒಂದ್ಸರಿ ಹಾಗೇ ನೋಡಿ. ಸೊ ಆನ್ಸರ್ ಸ್ಟಾರ್ಟ್ ವಿತ್ ಫ್ರಮ್ ಜರ್ನಲ್ ಎಂಟ್ರೀಸ್ ಯೂನಿವರ್ಸಲ್ ಲಿಮಿಟೆಡ್ ಆ್ಯಸ್ ಆನ್. ಸೊ ಇಲ್ಲಿಂದ ಜರ್ನಲ್ ಎಂಟ್ರೀಸ್ ಇದೆ, 6 ಜರ್ನಲ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇದೆ. ಸೊ ಈ ಕ್ವಶನ್ನ ಇದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಯಾವ ಕ್ವಶನ್ ಪೇಪರ್ ಅಂತ ಅಂದರೆ 2023ನಲ್ಲಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಕ್ವಶನ್ನ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಫಾರ್ ದ 12 ಮಾರ್ಕ್ಸ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.